ಭಾರತದ ಇವತ್ತಿನ ಹೋರಾಟ ಈಗಾಗಲೇ 2-3 ಸಾರಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. DBಹಳ್ಳಿ ರೈತರ ಹೋರಾಟ ಈಗಾಗಲೇ 16 ದಿನ ಆಗುತ್ತೆ. ಇವತ್ತು ನಾವು ಭದ್ರಾವತಿಯಿಂದ 25ನೇ ತಾರೀಕು ಕಳೆದ ತಿಂಗಳು ಬಂದು ಪಾದಯಾತ್ರೆ ಮೂಲಕ ಬಂದು DC ಕಚೇರಿ ಮುಂದೆ ಸತ್ಯಾಗ್ರಹ ಹಗಲು ರಾತ್ರಿ ಹೋರಾಟ ನಡೆಸ್ತಾ ಇದ್ದೀವಿ. 16 ದಿನ ಆಗಿದೆ. ಸೊ ಈ DBಹಳ್ಳಿ ವಿಷಯವನ್ನು ಈಗಾಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ. 1960ರಲ್ಲಿ ಜಮೀನು ಕೊಟ್ಟಂಥ ಸರ್ಕಾರ 34 ಜನ ಕುಟುಂಬಕ್ಕೆ 68 ಎಕರೆ ಜಮೀನು ಕೊಡುತ್ತೆ. ಅವರೆಲ್ಲರೂ ಸಾಗುವಳಿ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ 80-85ರಲ್ಲಿ ಇದು ಅರಣ್ಯ ಜಮೀನು ಅಂತೇಳಿ ಅವರೆಲ್ಲರನ್ನೂ ಮೇಲೆ ಕೇಸ್ ದಾಖಲೆ ಮಾಡಿ ಜೈಲಿಗೆ ಹಾಕ್ತಾರೆ. ಅದಾದಮೇಲೂ ಕೂಡ ಸಾಗುವಳಿನ ಮಾಡಿಕೊಂಡೇ ಬರ್ತಾರೆ. ಆದರೆ ಪಾಣಿ ಈವರೆಗೂ ಕೂಡ ರದ್ದು ಮಾಡಿರಲಿಲ್ಲ, ಹಕ್ಕುಪತ್ರನ ರದ್ದು ಮಾಡಿರಲಿಲ್ಲ. ಆದರೆ ಏಕಾಏಕಿ ಈಗ ಮೊನ್ನೆ ನಾವು ಸತ್ಯಾಗ್ರಹ ಮಾಡಿದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ನಿಮಗೇನು ತೊಂದರೆ ಕೊಡಲ್ಲ, ಪ್ರಾದೇಶಿಕ ಕಚೇರಿ ಆದೇಶವನ್ನು ಪರ್ಯಾಯ ವ್ಯವಸ್ಥೆ ಇದೆ, ನಾವು ಜಮೀನು ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ಪಾಣಿಯನ್ನು ಅದನ್ನು ರದ್ದು ಮಾಡಿದಾರೋ ಡಿಲೀಟ್ ಮಾಡಿದಾರೋ ಅದೊಂದು ಅರ್ಥ ಆಗ್ತಾ ಇಲ್ಲ. ಅವರು ಅರಣ್ಯ ಇಲಾಖೆಗೂ ಸೇರಿಸಲಿಲ್ಲ, ನಮ್ಮ ಹೆಸರುಗಳು ಕೂಡ ಇಲ್ಲ. ಹಾಗಾಗಿ ಇದು ಅಕ್ರಮ. ಇದು ಇಲ್ಲ, ಎಲ್ರಿಗೂ ನೋಟಿಸ್ ಕೊಟ್ಟು ನಿಮ್ಮ ತಪ್ಪಿದೆ ಅಂತೇಳಿ ಅವರು ರದ್ದು ಮಾಡಿ ಪರ್ಯಾಯ ಜಮೀನನ್ನು ಕೊಡಲಿಕ್ಕೆ ಪ್ರಾದೇಶಿಕ ಕಚೇರಿ ಆದೇಶ ಇದ್ದರೂ ಕೂಡ ಜಮೀನು ಕೊಡಲಿಲ್ಲ. ಹಾಗಾಗಿ ನಾವು ಮುಂದುವರೆದು ಏನು ಮಾಡ್ತಾಯಿದ್ದೀವಿ ಅಂದರೆ, ಈಗಾಗಲೇ ನಾವು ನಿಮ್ಗೆ ಹೇಳಿದ್ವಿ, ಸೆಪ್ಟೆಂಬರ್ 10ಕ್ಕೆ ಕಾಗೋಡು ತಿಮ್ಮಪ್ಪನವ್ರಿಗೆ ನಾವು ವಿಶ್ವಮಾನವ ಪ್ರಶಸ್ತಿಯನ್ನು ಕೊಡ್ತೇವೆ ಅಂತೇಳಿ. ನಾಳೆ 10ನೇ ತಾರೀಕು. ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ಸಾಗರದ ಅವರ ಸ್ವಗೃಹದಲ್ಲಿ ಹಿರಿಯ ರಾಜಕಾರಣಿಗಳು, ಪ್ರಜ್ಞಾವಂತ ರಾಜಕಾರಣಿಗಳು, ತುಂಬ ಅರ್ಥಪೂರ್ಣವಾದಂಥ ದೇಶದಲ್ಲಿ ಏನಾದ್ರು ರಾಜಕಾರಣಿಗಳಲ್ಲಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ ಭಾಳ ಉತ್ತಮ ವ್ಯಕ್ತಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಭಾಳ ಪ್ರಾಮಾಣಿಕತೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಮಾನ್ಯ ಕಾಗೋಡು ತಿಮ್ಮಪ್ಪನವ್ರಿಗೆ ಸರ್ಕಾರಕ್ಕೆ ನಾವು ಕರ್ನಾಟಕ ರತ್ನ ಕೊಡಿ ಅಂತ ಹೇಳಿದ್ವಿ, ಆದರೆ ಇದುವರೆಗೂ ಕೊಡಲಿಲ್ಲ ಅವರು. ಹಾಗಾಗಿ ನಾವು ಸಾರ್ವಜನಿಕವಾಗಿ ರೈತರು, ಕೂಲಿಕಾರರು ಪರವಾಗಿ ವಿಶ್ವಮಾನವ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಜನರನ್ನು ಪ್ರೀತಿ ಮಾಡ್ತಕ್ಕಂಥ, ಎಲ್ಲ ಮನುಷ್ಯರನ್ನು ಮನುಷ್ಯರು ಅಂತ ನೋಡ್ತಕ್ಕಂಥ ಮಾನವೀಯ ಮೌಲ್ಯ ಇರ್ತಕ್ಕಂಥ ಒಂದು ವಿಚಾರವೇ ವಿಶ್ವಮಾನವ ಅಂತೇಳಿ. ಅದು ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ, ಕುವೆಂಪು ಇವರೆಲ್ಲರೂ ನಡೆದಂಥ ಹಾದಿಯಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ನಡೆದಿದ್ದಾರೆ. ಹಾಗಾಗಿ ಅವರಿಗೆ ವಿಶ್ವಮಾನವ ಅಂತಕ್ಕಂಥ ಒಂದು ಪ್ರಶಸ್ತಿನ ಕೊಟ್ಟು ನಾಳೆ ನಾವು ಸಾರ್ವಜನಿಕವಾಗಿ ಗೌರವಿಸಬೇಕು ಅಂತಿದ್ದೇವೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ಕರ್ನಾಟಕ ರತ್ನ ಸರ್ಕಾರ ಕೊಡಲಿಲ್ಲ. ಹಾಗಾಗಿ ನಾವು ಮುಂದೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಪದ್ಮಶ್ರೀ, ಪದ್ಮಭೂಷಣ ಕೊಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಬೇರೆ ಪತ್ರವನ್ನು ಬರೀತೇವೆ. ಯಾಕಂದರೆ ಕರ್ನಾಟಕ ಸರ್ಕಾರ ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ, ಅವರು ಸ್ವತಃ ಕಾಂಗ್ರೆಸ್ ಅವರು ಆಗಿದ್ದರೂ ಕೂಡ ನಾವು ಈಗಾಗಲೇ 1 ತಿಂಗಳಿಂದ ಕೇಳ್ತಾ ಇದ್ದರೂ ಕೂಡ ಕೇಳಿಸ್ಕೊಳ್ಳಿಲ್ಲ. ಆದರೆ ಮಂತ್ರಿಗಳು ನಾನೊಂದು ಪತ್ರ ಬರೆದಿದ್ದೀನಿ ಅಂತ ಮಾತ್ರ ನನ್ನ ಹತ್ರ ಹೇಳಿದ್ರು. ಇದು ಒಂದು ವಿಚಾರ. ಇನ್ನು ಎರಡನೇ ವಿಷಯ, ಬಂಗಾರಪ್ಪನವರು ಈ ರಾಜ್ಯ ಕಂಡಂಥ ಅತ್ಯಂತ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳು. ನಾವು ಅನೇಕ ಸಾರಿ ನಮ್ಮ ಹೋರಾಟಗಳಿಗೆ ಬಂದು ಸ್ಪಂದಿಸಿ ನಮ್ಮ ಹೋರಾಟಗಳನ್ನು ಯಶಸ್ವಿಗೊಳಿಸ್ತಕ್ಕಂಥ ಒಬ್ಬ ನಾಯಕ. ಮತ್ತು ರಾಜ್ಯದಲ್ಲಿ ಆಶ್ರಯ, ಅಕ್ಷಯ, ಗ್ರಾಮೀಣ ಕೃಪಾಂಕ, ಉಚಿತ ವಿದ್ಯುತ್ತು, ಹಾಗೆಯೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವೆಲ್ಲವನ್ನು ಕೂಡ ಕ್ರಾಂತಿಕಾರಿಯಾಗಿ ಮಾಡಿದಂತಹ ಎಸ್ ಬಂಗಾರಪ್ಪನವರು. ಅವರ ಜಯಂತಿ ಅಕ್ಟೋಬರ್ 26ಕ್ಕೆ ಬರುತ್ತೆ. ಅವರ ಜಯಂತಿಯನ್ನು ಕೂಡ ದೇವರಾಜ್ ಅರಸರವರ ಜಯಂತಿಯನ್ನು ಸರ್ಕಾರ ಹೇಗೆ ಮಾಡುತ್ತೋ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಜೆ ಕೊಡಬಾರ್ದು, ಹಾಗೆಯೇ ಅವ್ರದ್ದು ಆಚರಣೆ ಮಾಡಬೇಕು ಅನ್ನೋದು ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ.